ಹಾಯ್ ಗೆಳೆಯರೇ, ರಮ್ಯಾ ಜಿಕೆ ಸ್ಟೋರಿ ಚಾನಲ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ, ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ. ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಂಪತ್ ಒಬ್ಬ ಎಲೆಕ್ಟ್ರಿಷಿಯನ್. ಬೆಂಗಳೂರಿನಲ್ಲಿ ಸ್ವಂತ ಉದ್ಯೋಗದ ಮೂಲಕ ಹಣ ಸಂಪಾದಿಸುತ್ತಿದ್ದಾನೆ. ಅವನ ತಿಂಗಳ ಆದಾಯ ತುಂಬಾ ಕಡಿಮೆ. ಅವನ ಖರ್ಚುಗಳನ್ನು ಪೂರೈಸಲು ಮತ್ತು ಮನೆಯವರಿಗೆ ಹಣ ಕಳುಹಿಸಲು ಸಾಕಾಗುವುದಿಲ್ಲ. ಆದ್ದರಿಂದ ಅವನು ಒಂದು ಸಣ್ಣ ಪೆಂಟ್ ಹೌಸ್ನಲ್ಲಿ ಒಬ್ಬಂಟಿಯಾಗಿ ವಾಸಿಸುತ್ತಾನೆ. ವಯಸ್ಸಿಗೆ ಸಹಜವಾದ ಆಸೆ ಜಾಸ್ತಿ ಸಂಪತ್. ಆದರೆ ಗರ್ಲ್ ಫ್ರೆಂಡ್ ಮಾಡಿಕೊಂಡು ಅವರ ಜೊತೆ ಸುತ್ತಾಡಬೇಕು ಎಂಬ ಬಯಕೆ ಇದ್ದರೂ ಅದು ಆಗುತ್ತಿಲ್ಲ. ಬೇಗ ಮದುವೆಯಾಗೋಣ ಅಂದರೆ ಅವನ ಆರ್ಥಿಕ ಪರಿಸ್ಥಿತಿಯಲ್ಲಿ ಅದು ಸದ್ಯಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವನಷ್ಟಕ್ಕೆ ಅವನು ಯೋಚನೆ ಮಾಡುತ್ತಿದ್ದ. ಅವನು ಉಳಿದುಕೊಂಡ ಪಕ್ಕದ ಬೀದಿಯಲ್ಲಿ ಮಾಧವಿ ಆಂಟಿ ವಾಸಿಸುತ್ತಾಳೆ. ಅವಳು ನೋಡಲು ನಿತ್ಯ ಮೇನನ್ ಅವರಂತೆ ಕಾಣುತ್ತಾಳೆ. ಮುಖದ ಕಟ್ ಅಲ್ಲ, ಅವಳ ಫಿಗರ್ ನಿತ್ಯ ಮೇನನ್ ಹಾಗೆ ಚೆನ್ನಾಗಿ ಮತ್ತು ಸೂಪರ್ ಆಗಿದೆ. ಜೊತೆಗೆ ಅವಳ ಕೂದಲು ಕೂಡ ರಿಂಗ್ ಆಗಿ ಇರುತ್ತದೆ. ಆದ್ದರಿಂದ ಆ ಏರಿಯಾದವರೆಲ್ಲರೂ ಅವಳನ್ನು ನಿತ್ಯ ಮೆನನ್ ಎಂದು ಕರೆಯುತ್ತಾರೆ. ಮಾಧವಿ ಆಂಟಿ ಆ ಏರಿಯಾದಲ್ಲಿ ಒಂದು ಕಿರಾಣಿ ಅಂಗಡಿ ಇದೆ. ಅವಳು ಬೆಳಿಗ್ಗೆ ಅಂಗಡಿ ತೆರೆದಾಗಿನಿಂದ ಆ ಅಂಗಡಿ ಗಂಡಸರಿಂದ ತುಂಬಿರುತ್ತದೆ. ಅವರಿಗೆ ದಿನಸಿಯ ಅಗತ್ಯವಿದ್ದರೂ ಇಲ್ಲದಿದ್ದರೂ ದಿನಕ್ಕೆ ಒಮ್ಮೆ ಆಂಟಿಯನ್ನು ನೋಡಲು ಹೋಗುತ್ತಾರೆ. ಏನಾದರೂ ಒಂದು ವಸ್ತು ಕೊಳ್ಳುತ್ತಾರೆ. ಗುಂಡಾದ ಮೋಸಂಬಿಗಳು ಎಲ್ಲರನ್ನೂ ಸೆಳೆಯುತ್ತವೆ. ಅವಳ ಚರ್ಮ ಮೃದುವಾಗಿ ಮತ್ತು ತುಂಬಾ ಆಕರ್ಷಕವಾಗಿದೆ. ಅವಳ ವಯ್ಯಾರ ಅವಳ ಸೌಂದರ್ಯಕ್ಕೆ ಒಂದು ವಿಶೇಷ ಆಕರ್ಷಣೆಯನ್ನು ನೀಡುತ್ತವೆ. ಇನ್ನು ಆಂಟಿಯ ಸೌಂದರ್ಯ ಹೇಗಿದೆ ಎಂಬುದನ್ನು ನಿಮ್ಮ ಊಹೆಗೆ ಬಿಟ್ಟಿದ್ದೇನೆ. ಆರ್ಥಿಕವಾಗಿ ಆಂಟಿಗೆ ಯಾವುದೇ ತೊಂದರೆ ಇಲ್ಲದಿದ್ದರೂ ಅವಳ ವೈಯಕ್ತಿಕ ಜೀವನದಲ್ಲಿ ಮಾತ್ರ ಆಂಟಿಗೆ ಏನೋ ಹೇಳಲಾಗದ ದುಃಖವಿದೆ. ಆಂಟಿ ತನ್ನ ಗಂಡನೊಂದಿಗೆ ವಿಚ್ಛೇದನ ಪಡೆದಿದ್ದು ಈಗಾಗಲೇ 2 ವರ್ಷಗಳಾಗಿವೆ. ಆಂಟಿಯ ಗಂಡ ಅವಳಿಗೆ ತಿಳಿಯದೆ ಇನ್ನೊಬ್ಬ ಆಂಟಿಯೊಂದಿಗೆ ಸಂಬಂಧ ಹೊಂದಿದ್ದ. ಈ ವಿಷಯವನ್ನು ತಿಳಿದ ಆಂಟಿ ಅವನೊಂದಿಗೆ ಇನ್ನು ಮುಂದೆ ಇರಲು ಇಷ್ಟವಿಲ್ಲದೆ ಡೈವೋರ್ಸ್ ಪಡೆದಳು. ತನ್ನ ಗಂಡನಿಂದ ದೂರವಿದ್ದುದರಿಂದ ಮಾಧವಿಗೆ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ತನ್ನಲಾಗುವ ಆಸೆಗಳನ್ನು ತಡೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಹೊರಗಡೆ ಅವಳು ಯಾವಾಗಲೂ ನಗುವಂತೆ ಕಾಣಿಸಿದರೂ ತನ್ನ ಒಂಟಿತನದಿಂದ ತುಂಬಾ ಬೇಜಾರಾಗಿದ್ದಳು. ಅವಳ ಸ್ನೇಹಿತರು ಮತ್ತು ಬಂಧುಗಳು ಅವಳಿಗೆ ಇನ್ನೊಂದು ಮದುವೆಯಾಗಲು ಹೇಳಿದರು. ಆದರೆ ಅವಳು ಒಪ್ಪಿಕೊಳ್ಳಲಿಲ್ಲ. ಯಾವಾಗ ಸಿಕ್ಕರೂ ಅದೇ ವಿಷಯದ ಬಗ್ಗೆ ಮಾತನಾಡುತ್ತಿದ್ದು. ಈಗ ಅವಳು ತನ್ನ ಬಂಧುಗಳನ್ನು ಭೇಟಿ ಮಾಡುವುದನ್ನು ನಿಲ್ಲಿಸಿದಳು. ಇದು ಹೇಗೆ ನಡೆಯುತ್ತಿರುವಾಗ ಇತ್ತೀಚೆಗೆ ಮಾಧವಿಗೆ ಸಂಪತ್ ಬಾಡಿಗೆ ಇರುವ ಮನೆಯ ಓನರ್ ಸುಂದರಿ ಜೊತೆ ಪರಿಚಯವಾಗಿತ್ತು. ಅವರಿಬ್ಬರು ಒಳ್ಳೆಯ ಫ್ರೆಂಡ್ಸ್. ಆದರೂ ಆಗಾಗ ಇಬ್ಬರು ಭೇಟಿಯಾಗಿ ಚೆನ್ನಾಗಿ ಟೈಮ್ ಪಾಸ್ ಮಾಡುತ್ತಾರೆ. ಒಮ್ಮೆ ಸುಂದರಿಯ ಗಂಡ ಆಫೀಸಿನ ಕೆಲಸದ ಮೇಲೆ ಕೆಲವು ದಿನಗಳ ಮಟ್ಟಿಗೆ ಬೇರೆ ಊರಿಗೆ ಹೋಗಬೇಕಾಗಿ ಬಂತು. ಅವಳಿಗೆ ಅಷ್ಟು ದಿನ ಒಬ್ಬಂಟಿಯಾಗಿ ಹೇಗೆ ಕಳೆಯಬೇಕು ಅಂತ ಗೊತ್ತಾಗಲಿಲ್ಲ. ಆಮೇಲೆ ಯೋಚನೆ ಮಾಡಿ ಮಾಧವಿಯನ್ನು ಕೇಳಿದಳು, ನನ್ನ ಗಂಡ ಬರುವವರೆಗೂ ನೀನು ಯಾಕೆ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳಬಾರದು ಅಂತ. ಅದಕ್ಕೆ ಮಾಧವಿ ಒಪ್ಪಿಕೊಂಡು ಅವಳ ಮನೆಗೆ ಹೋದಳು. ಆ ದಿನ ರಾತ್ರಿ ಸುಂದರಿ ಮತ್ತು ಮಾಧವಿ ಇಬ್ಬರು ಮಾತನಾಡುತ್ತಾ ತುಂಬಾ ಹೊತ್ತು ಕಳೆದರು. ಹಾಗಾಗಿ ಮಲಗುವಾಗ ತಡವಾಗಿತ್ತು. ಮರುದಿನ ಬೆಳಿಗ್ಗೆ ಮಾಧವಿ ಎಂದಿನಂತೆ ತಾನು ಬೇಗ ಎದ್ದುಕೊಂಡಳು. ಇಷ್ಟು ಬೇಗ ಯಾಕೆ ಎದ್ದೆ? ಇನ್ನು ಸ್ವಲ್ಪ ಹೊತ್ತು ಮಲಗೋಣ ಅಂತ ಸುಂದರಿ ಹೇಳಿದಳು. ಆದರೆ ಮಾಧವಿ ಇಲ್ಲ, ನನಗೆ ಬೇಗ ಎದ್ದು ಕೆಲಸ ಮಾಡಿ ಅಭ್ಯಾಸವಿದೆ ಅಂದಳು. ಹಾಗಿದ್ದರೆ ನೀನು ಮಲಗು, ನಾನು ಸ್ವಲ್ಪ ಬಟ್ಟೆ ವಾಶ್ ಮಾಡಿ ಬರುತ್ತೇನೆ ಅಂತ ತನ್ನ ಬಟ್ಟೆಗಳನ್ನು ತೆಗೆದುಕೊಂಡು ಟೆರೆಸ್ಗೆ ಹೋದಳು. ಸಂಪತ್ತಿಗೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮ ಮಾಡುವ ಅಭ್ಯಾಸವಿತ್ತು. ತನ್ನ ರೂಮ್ ಹೊರಗೆ ಬಂದು ಪುಷ್ ಅಪ್ ಮಾಡುತ್ತಿದ್ದಾನೆ. ಅದೇ ಸಮಯದಲ್ಲಿ ಮೇಲಕ್ಕೆ ಬಟ್ಟೆಗಳನ್ನು ತೆಗೆದುಕೊಂಡು ಬಂದ ಮಾಧವಿ ಆಂಟಿ ಸಂಪತ್ತನ್ನು ನೋಡಿ ಮಾರು ಹೋದಳು. ತನಗೆ ಯಾವ ರೀತಿಯ ಗಂಡ ಇರಬೇಕು ಅದೇ ರೀತಿಯಲ್ಲಿ ಸಂಪತ್ ಇದ್ದಾನೆ. ಸಂಪತ್ತನ್ನು ನೋಡಿ ಮಾಧವಿ ಒಂದೊಂದೇ ಬಟ್ಟೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಸುಮ್ಮನೆ ಸಮಯ ವ್ಯರ್ಥ ಮಾಡುತ್ತಾ ಅವನನ್ನು ನೋಡುತ್ತಾ ಕುಳಿತುಕೊಳ್ಳುತ್ತಾಳೆ.
ಅವಳ ಮನಸ್ಸಿನ ಆಸೆ ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗುತ್ತದೆ. ಸಂಪತ್ ತನ್ನನ್ನು ನೋಡುತ್ತಾನೋ ಎಂದು ಅತ್ತ ಇತ್ತ ತಿರುಗುತ್ತಾಳೆ. ಆದರೆ ಸಂಪತ್ ಮಾತ್ರ ಅವಳನ್ನು ಹೆಚ್ಚು ಗಮನಿಸುತ್ತಿಲ್ಲ. ತನ್ನ ವ್ಯಾಯಾಮ ಮುಗಿಸಿದ ನಂತರ ಅವನು ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿದನು. ನಿರಾಶೆಗೊಂಡ ಆಂಟಿ ಕೆಳಗೆ ಬಂದು ಸಂಪತ್ ಜೊತೆ ಹೇಗಾದರೂ ಪರಿಚಯ ಬೆಳೆಸಿಕೊಳ್ಳಬೇಕೆಂದು ತೀರ್ಮಾನಿಸಿದಳು. ಅವಳು ಕೆಳಗೆ ಬಂದಾಗ ಸುಂದರಿ ಆಂಟಿ ಬಟ್ಟೆಗಳನ್ನು ಒಗೆಯಲು ಇಷ್ಟು ಸಮಯ ಬೇಕಾಯಿತಾ? ಈಗೋ ನಿನ್ನ ಟಿಫಿನ್ ರೆಡಿಯಾಗಿದೆ, ತಿಂದು ಅಂಗಡಿಗೆ ಹೋಗು ಎಂದು ಹೇಳಿದಳು. ಆಗ ಮಾಧವಿ ಆಂಟಿಗೆ ಒಂದು ಆಲೋಚನೆ ಬಂತು. ಅವಳು ಟಿಫಿನ್ ತಿನ್ನುತ್ತಾ ನೀನು ಕೂಡ ನನ್ನ ಜೊತೆ ತಿನ್ನು ಎಂದು ತನ್ನ ಗೆಳತಿಯನ್ನು ತನ್ನ ಜೊತೆಗೆ ಕೂರಿಸಿಕೊಳ್ಳುತ್ತಾಳೆ. ಹಾಗೆ ಮಾತನಾಡುತ್ತಾ ನಿಧಾನವಾಗಿ ಸುಂದರಿಯೊಂದಿಗೆ ಮೇಲಿರುವ ಹುಡುಗ ಯಾರು ಎಂದು ಕೇಳಿದಳು. ಆಗ ಸುಂದರಿ ಅವನು ಸಂಪತ್, ಎಲೆಕ್ಟ್ರಿಷಿಯನ್ ಎಂದು ಉತ್ತರಿಸಿದಳು. ಆನಂತರ ಮಾಧವಿ ಆಂಟಿ ಸಂಪತ್ ಬಗ್ಗೆ ತುಂಬಾ ಪ್ರಶ್ನೆಗಳನ್ನು ಕೇಳುತ್ತಾಳೆ. ಈ ವಿಷಯವನ್ನು ಗಮನಿಸಿದ ಸುಂದರಿ ಆಂಟಿ, ಏನಾಯ್ತು ಸಂಪತ್ ಬಗ್ಗೆ ಇಷ್ಟು ಕೇಳುತ್ತಿದ್ದೀಯಾ? ಏನಾದರೂ ವಿಷಯವಿದೆಯಾ ಎಂದು ಕೇಳಿದಳು. ಸುಂದರಿ ಆಂಟಿ ತನ್ನ ಮನಸ್ಸಿನ ಮಾತು ತಿಳಿದಿದ್ದಕ್ಕೆ ಮಾಧವಿ ಕಂಗಾಲಾಗಿ ಹೇಗೆ ಕಂಡುಹಿಡಿದೆ ಎಂದು ಕೇಳಿದಳು. ಆಗ ಸುಂದರಿ ಆಂಟಿ, ನಾನು ನಿನ್ನ ಬೆಸ್ಟ್ ಫ್ರೆಂಡ್, ಅಷ್ಟು ಗೊತ್ತಾಗಲ್ವಾ ಎಂದು ಹೇಳಿದಳು. ಅದಕ್ಕೆ ಮಾಧವಿ ಆಂಟಿ, ಆದರೆ ಏನು ಪ್ರಯೋಜನ, ಹುಡುಗ ತುಂಬಾ ನಿಧಾನ ಎಂದು ಬೇಸರದಿಂದ ಹೇಳಿದಳು. ಆಗ ಸುಂದರಿ ಆಂಟಿ, ಸಂಪತ್ ಸ್ವಲ್ಪ ಇಂಟ್ರೋ, ನೀನೇ ಸ್ವಲ್ಪ ಲೀಡ್ ತೆಗೆದುಕೊಳ್ಳಬೇಕು ಎಂದು ಹೇಳಿದಳು. ಅದಕ್ಕಾಗಿ ಮರುದಿನದಿಂದ ಮಾಧವಿ ಸಂಪತ್ನ ಜೊತೆ ಮಾತನಾಡಲು ಪ್ರಾರಂಭಿಸಿದಳು. ಸಂಪತ್ ಕೂಡ ಆಂಟಿಯನ್ನು ನೋಡಿ ಫ್ಲಾಟ್ ಆಗಿದ್ದನು. ಮಾಧವಿ ಆಂಟಿ ಅಲ್ಲಿ ಇದ್ದ ಒಂದು ವಾರದೊಳಗೆ ಇಬ್ಬರು ಸ್ವಲ್ಪ ಹತ್ತಿರವಾಗಿದ್ದರು. ಕೊನೆಯ ದಿನ ಆಂಟಿ ಸಂಪತ್ ತನ್ನ ನಂಬರ್ ಕೇಳಿದರೆ ಕೊಡುವುದಕ್ಕೆ ಸಿದ್ಧವಾಗಿದ್ದಳು. ಸಂಪತ್ ಕೂಡ ಅವಳನ್ನು ಕೇಳೋಣ ಎಂದು ಯೋಚಿಸಿದ್ದನು. ಆದರೆ ಅವಳ ನಂಬರ್ ಕೇಳಿದರೆ ತನ್ನ ಬಗ್ಗೆ ತಪ್ಪು ತಿಳಿದುಕೊಳ್ಳಬಹುದು ಎಂದು ಕೇಳಲಿತ್ತು. ಮಾಧವಿ ಕೂಡ ತಾನಾಗಿಯೇ ನಂಬರ್ ಕೊಟ್ಟರೆ ತನ್ನ ಬಗ್ಗೆ ತಪ್ಪಾಗಿ ಅಂದುಕೊಳ್ಳಬಹುದು ಎಂದು ಕೊಟ್ಟಿಲ್ಲ. ಮಾಧವಿ ಹೋದ ನಂತರ ಸಂಪತ್ ಅವಳ ಬಗ್ಗೆ ಯೋಚಿಸದ ಸಮಯ ಇರಲಿಲ್ಲ. ಕಣ್ಣು ಮುಚ್ಚಿದಾಗಲೂ ತೆರೆದಾಗಲೂ ಆಂಟಿಯ ಸೌಂದರ್ಯ ಅವನು ಮುಂದೆ ಕಾಣಿಸುತ್ತಿತ್ತು. ತನ್ನಿಂದ ಆಗದೆ ಒಂದು ದಿನ ಆಂಟಿಯ ಅಂಗಡಿಗೆ ಹೋಗಿದ್ದನು. ಸಂಪತ್ತನ್ನು ನೋಡಿ ಮಾಧವಿ ತುಂಬಾ ಸಂತೋಷಪಟ್ಟಳು. ಏನು ಸಂಪತ್, ಹೀಗೆ ಬಂದೆಯಾ ಎಂದು ಆಂಟಿ ಕೇಳಿದಳು. ಆಂಟಿ ಕೇಳಿದ ಪ್ರಶ್ನೆಗೆ ಏನು ಉತ್ತರ ಕೊಡಬೇಕೆಂದು ತಿಳಿಯದೆ ಮನೆಯಲ್ಲಿ ಉಪ್ಪು ಮುಗಿದಿದೆ, ತೆಗೆದುಕೊಂಡು ಹೋಗೋಣ ಎಂದು ಬಂದೆ ಎಂದು ತಕ್ಷಣ ಹೇಳಿದನು. ಈ ಹುಡುಗನೊಂದಿಗೆ ಕಷ್ಟ ಅವನಾಗಿಯೇ ಮುಂದುವರಿಯುವ ಯಾವ ಲಕ್ಷಣವೂ ಕಾಣುತ್ತಿಲ್ಲವೇ ಎಂದು ಆಂಟಿ ಹೇಳಿ ಸಂಪತ್ಗೆ ಕೊಡುವ ಚೇಂಜ್ ಮೇಲೆ ತನ್ನ ನಂಬರ್ ಬರೆದಳು. ಸಂಪತ್ ಮನೆಗೆ ಬಂದ ನಂತರ ಅದನ್ನು ಗಮನಿಸಿ ತುಂಬಾ ಸಂತೋಷಪಟ್ಟನು. ಆ ರಾತ್ರಿ ಮಾಧವಿಗೆ ಕಾಲ್ ಮಾಡಿದನು. ಅವರ ನಡುವೆ ಈ ರೀತಿಯ ಮಾತುಕತೆ ನಡೆಯಿತು. ಸಂಪತ್, ಹಲೋ ಆಂಟಿ. ಆಂಟಿ, ಹಲೋ, ಯಾರು? ಸಂಪತ್, ನಾನು ಸಂಪತ್ ಮಾತನಾಡುತ್ತಿದ್ದೇನೆ. ಆಂಟಿ, ಓ ಸಂಪತ್, ನೀನಾ? ಹೇಳು ಸಂಪತ್, ಏನು ಮಾಡುತ್ತಿದ್ದೀರಿ? ಆಂಟಿ, ಏನಿಲ್ಲ, ಈಗಷ್ಟೇ ಅಂಗಡಿಯಿಂದ ಬಂದೆ, ಸ್ನಾನಕ್ಕೆ ಹೋಗುತ್ತಿದ್ದೇನೆ. ಏನು, ನನ್ನ ನೆನಪು ಮಾಡಿಕೊಂಡು ಕಾಲ್ ಮಾಡಿದ್ದೀಯಾ? ಸಂಪತ್, ಓ ಹಾಗ ಸರಿ, ನೀವು ಫ್ರೆಶ್ ಅಪ್ ಆಗಿ ನಾನು ಮತ್ತೆ ಕಾಲ್ ಮಾಡುತ್ತೇನೆ. ಆಂಟಿ, ಹೇ ಪರವಾಗಿಲ್ಲ, ಮಾತನಾಡು. ಆದರೂ ನಾನು ನಿನ್ನ ಕಣ್ಣಿಗೆ ಆಂಟಿಯ ಹಾಗೆ ಕಾಣುತ್ತೀನಾ? ಸಂಪತ್, ಅಯ್ಯೋ ಹಾಗಲ್ಲ, ಅದು ನಿಮ್ಗೆ ಗೌರವ ಕೊಡಲು ನನಗೆ ಗೌರವ ಬೇಕಿಲ್ಲ. ನನ್ನನ್ನು ಮಧು ಎಂದು ಮುದ್ದಾಗಿ ಕರೆದರೆ ಸಾಕು ಎಂದಳು. ಆಂಟಿ, ಸರಿ ಮಧು ಎಂದನು ಸಂಪತ್. ಸಂಪತ್ಗೆ ಅರ್ಥವಾಯಿತು, ಆಂಟಿ ತನ್ನ ಮೇಲೆ ಫಿದಾ ಆಗಿದ್ದಾಳೆ. ಮಾಧವಿ, ಇನ್ನೇನು ಸುದ್ದಿ? ಹೇಗಿದೆ ನಿನ್ನ ಕೆಲಸ? ಮದುವೆ ಯಾವಾಗ ಮಾಡಿಕೊಳ್ಳುತ್ತಿದ್ದೀಯಾ ಎಂದು ಕೇಳಿದಳು. ಕೆಲಸ ತುಂಬಾ ಟೆನ್ಷನ್, ತಿಂಗಳಿಗೆ ಕಷ್ಟಪಟ್ಟು ಕೆಲಸ ಮಾಡಿದರೂ ಸಾಕಾಗುವುದಿಲ್ಲ. ಇನ್ನು ಮದುವೆ ಬಗ್ಗೆ ಯಾಕೆ ಕೇಳುತ್ತಿದ್ದೀರಾ ಎಂದನು. ಅಂದರೆ ಈಗಲೇ ಮದುವೆ ಬೇಡವೆಂದಿದ್ದೀಯಾ? ಗರ್ಲ್ ಫ್ರೆಂಡ್ ಇದ್ದಾಳೆ ಎಂದು ಕೇಳಿದಳು. ಏನು, ನನಗೆ ಗರ್ಲ್ ಫ್ರೆಂಡ್? ಚೆನ್ನಾಗಿದೆ ಜೋಬ್ ಎಂದನು. ಏನು, ನಿನಗೆ ಏನು ಕಡಿಮೆಯಾಗಿದೆ? ಚೆನ್ನಾಗಿ ಹ್ಯಾಂಡ್ಸಮ್ ಆಗಿದ್ದೀಯಾ ಎಂದಳು. ಆದರೆ ಚೆನ್ನಾಗಿದ್ದರೆ ಸಾಕಾ? ಹುಡುಗಿಯರನ್ನು ಮೇಂಟೈನ್ ಮಾಡಲು ಹಣ ಬೇಕು ಅಲ್ವಾ ಎಂದನು. ಅದು ಅಲ್ಲದೆ ಈ
ದಿನಗಳಲ್ಲಿ ಹುಡುಗಿಯರು ಎಲ್ಲರೂ ಜೀರೋ ಸೈಜ್ ಆಗಿ ತಿರುಗುತ್ತಿದ್ದಾರೆ. ಅವರು ನನಗೆ ಇಷ್ಟವಿಲ್ಲ ಎಂದನು. ಆದರೆ ನಿನಗೆ ಯಾವ ರೀತಿಯ ಹುಡುಗಿಯರು ಇಷ್ಟ ಎಂದು ಆಂಟಿ ಕೇಳಿದಳು. ಅಂದರೆ ಸ್ವಲ್ಪ ದಪ್ಪವಾಗಿ ಚೆನ್ನಾಗಿ ಫಿಗರ್ ಇದ್ದ ಹುಡುಗಿಯರನ್ನು ನೋಡಿದರೆ ತುಂಬಾ ಚೆನ್ನಾಗಿ ಅನಿಸುತ್ತದೆ ಎಂದನು. ಆದರೆ ನನ್ನನ್ನು ನೋಡಿದರೆ ನಿನಗೆ ಹೇಗೆ ಅನಿಸುತ್ತದೆ ಎಂದು ಆಂಟಿ ಕೇಳಿದಳು. ನೀವು ತುಂಬಾ ಚೆನ್ನಾಗಿದ್ದೀರಿ. ನಿತ್ಯ ಮೆನನ್ ಅವರಂತೆ ಮುದ್ದಾಗಿ ಚೆನ್ನಾಗಿ ರಿಂಗು ಕೂದಲು ತುಂಬಾ ಸೂಪರ್ ಫಿಗರ್. ನಿಮ್ಮೊಂದಿಗೆ ಡೇಟಿಂಗ್ ಮಾಡಿದರೆ ಹಬ್ಬ ಎಂದನು ಮಾಡುತ್ತೀಯಾ ಎಂದು ಆಂಟಿ ಕೇಳಿದಳು. ಏನು ಎಂದನು. ಅದೇ ಹಬ್ಬ ಮಾಡುತ್ತೀಯಾ ಎಂದು ಕೇಳಿದಳು. ನೀವು ಜೋಕ್ ಮಾಡ್ತಾ ಇಲ್ಲ ತಾನೇ ಎಂದನು. ಜೋಕ್ ಮಾಡುತ್ತಿದ್ದರೆ ನಿನಗೆ ನಂಬರ್ ಕೊಡುತ್ತಿರಲಿಲ್ಲ ಎಂದಳು. ಸಂಪತ್ ತುಂಬಾ ಸಂತೋಷಪಟ್ಟು ನೀವು ಯಾವಾಗ ಹೇಳಿದರು ರೆಡಿ ಎಂದನು. ಸರಿ, ನನ್ನ ಮೆಸೇಜ್ಗಾಗಿ ವೇಟ್ ಮಾಡು ಬೈ ಎಂದು ಕಾಲ್ ಕಟ್ ಮಾಡಿದಳು. ಆ ದಿನ ಸಂಪತ್ ನಿದ್ರೆ ಮಾಡದೆ ಆಂಟಿ ಬಗ್ಗೆ ಕನಸು ಕಾಣುತ್ತಾ ಅತ್ತ ಇತ್ತ ತಿರುಗುತ್ತಿದ್ದನು. ಆ ದಿನದಿಂದ ಇಬ್ಬರೂ ತುಂಬಾ ಹತ್ತಿರವಾಗಿ ಮಾತನಾಡಲು ಪ್ರಾರಂಭಿಸಿದರು. ಕೆಲವು ದಿನಗಳ ನಂತರ ಆಂಟಿ ಸಂಪತ್ತನ್ನು ಡಿನ್ನರ್ಗೆ ಆಹ್ವಾನಿಸಿದಳು. ಸಂಪತ್ ತುಂಬಾ ಸಂತೋಷಪಟ್ಟು ಆಂಟಿ ಮನೆಗೆ ಹೋಗಿ ಬಾಗಿಲು ತಟ್ಟಿದನು. ಆಂಟಿ ಬಾಗಿಲು ತೆರೆದಾಗ ಅವಳನ್ನು ನೋಡಿ ಫ್ಲಾಟ್ ಆಗಿದ್ದನು. ಅವಳು ಕಪ್ಪು ಸೀರೆ ಧರಿಸಿ ಸ್ವಪ್ನ ಸುಂದರಿ ಹಾಗೆ ತಯಾರಾಗಿದ್ದಳು. ಸಂಪತ್ತನ್ನು ಒಳಗೆ ಕರೆದು ಸೋಫಾದ ಮೇಲೆ ಕುಳ್ಳಿರಿಸಿದಳು. ಇಬ್ಬರೂ ಕೆಲವು ಸಮಯ ಬರೀ ಮಾತನಾಡುತ್ತಿದ್ದರು. ನಂತರ ಆಂಟಿ ಅವನಿಗೆ ಮುಂದುವರೆಯುವುದಿಲ್ಲ ಅಂತ ತಿಳಿದುಕೊಂಡು ಬಾ ಡಿನ್ನರ್ ಮಾಡೋಣ ಎಂದಳು. ಡಿನ್ನರ್ ಮಾಡಿದ ನಂತರ ಇಬ್ಬರು ಒಬ್ಬರಿಗೊಬ್ಬರು ಹತ್ತಿರವಾಗಿ ತುಂಬಾ ಮಧುರವಾದ ಸಮಯವನ್ನು ಕಳೆದರು. ಸ್ನೇಹಿತರೆ, ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.